ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಅರ್ಜುನನು ಶಮಿ ವೃಕ್ಷದ ಹತ್ರ ಹೋಗಿ ತನ್ನ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತನಾಗೋದು, ಮತ್ತೆ ಉತ್ತರನಿಗೆ ತನ್ನ ಪರಿಚಯವನ್ನು ಕೊಟ್ಟು ಕೌರವರ ಸೈನ್ಯದ ಕಡೆ ಹೋಗೋದು, ಈ ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ರಾಜನೇ, ಯಾವಾಗ ಭೀಷ್ಮ, ದ್ರೋಣ ಇಂಥ ಪ್ರಧಾನ ಕೌರವ ಮಹಾರಥಿಗಳು ಆ ನಪುಂಸಕ ವೇಷಧಾರಿಯಾದಂಥ ಪುರುಷನನ್ನ ಅಂದ್ರೆ ಉತ್ತರನನ್ನ ರಥದಲ್ಲಿ ಕೂರಿಸ್ಕೊಂಡು ಶಮಿ ವೃಕ್ಷದ ಕಡೆ ಹೋಗ್ತಾ ಇರೋದನ್ನ ನೋಡಿ ಅವರು ಅರ್ಜುನ ಇರಬಹುದು ಅಂತ ಅನ್ಕೊಂಡು ಮನಸ್ಸಲ್ಲೇ ಬಹಳ ಹೆದರ್ಕೊಳ್ತಾರೆ. ಆಗ ಶಸ್ತ್ರವಿದ್ಯಾ ವಿಶಾರದರಾದಂತಹ ದ್ರೋಣಾಚಾರ್ಯರು ಪಿತಾಮಹರಾದಂತಹ ಭೀಷ್ಮಾಚಾರ್ಯರಿಗೆ ಹೇಳ್ತಾರೆ, ಗಂಗಾಪುತ್ರರೇ, ಸ್ತ್ರೀ ವೇಷಧಾರಿಯಾಗಿ ಕಾಣಿಸ್ತಾ ಇರೋನು ಇಂದ್ರನ ಮಗ ಕಪಿಧ್ವಜನಾದ ಅರ್ಜುನ ಅಂತ ಅನ್ಸತ್ತೆ. ನೋಡಿ, ಇಲ್ಲಿ ಅರ್ಜುನನನ್ನ ಇಂದ್ರನ ಮಗ ಅಂತ ಹೇಳಿದ್ದಾರೆ. ಯಾಕೆ? ಕುಂತಿ ಇಂದ್ರನನ್ನ ಪ್ರಾರ್ಥನೆ ಮಾಡಿ ಪಡೆದಂತ ಮಗ ಅವನು, ಇಂದ್ರನ ಅಂಶ ಅರ್ಜುನ. ಸೊ ಅದಕ್ಕೆ ಇಲ್ಲಿ ಇಂದ್ರನ ಮಗ ಅಂತ ಹೇಳಿದ್ದಾರೆ. ಮತ್ತೆ ಕಪಿಧ್ವಜ, ಅವನ ಒಂದು ರಥದಲ್ಲಿ ಕಪಿಯ ಧ್ವಜ ಇರತ್ತೆ, ಅದಕ್ಕೋಸ್ಕರ ಕಪಿಧ್ವಜನಾದಂತಹ ಅರ್ಜುನ ಅಂತ ಅನ್ಸತ್ತೆ. ಇವನು ಅವಶ್ಯಕವಾಗಿ ನಮ್ಮನ್ನ ಯುದ್ಧದಲ್ಲಿ ಗೆದ್ದು ಗೋವುಗಳನ್ನೆಲ್ಲ ತಗೊಂಡು ಹೋಗ್ತಾನೆ. ನನಗೆ ಈ ಒಂದು ನಮ್ಮ ಸೇನೆ ಇದೆಯಲ್ಲ, ಅದರಲ್ಲಿ ಇವನನ್ನ ಎದುರಿಸುವಂತಹ ಯಾವುದೇ ಯೋಧ ಕಾಣಿಸ್ತಾ ಇಲ್ಲ. ನಾನು ಕೇಳಿದ್ದೀನಿ, ಹಿಮಾಲಯದಲ್ಲಿ ತಪಸ್ಸನ್ನ ಮಾಡುವಂತ ಸಮಯದಲ್ಲಿ ಅರ್ಜುನ ಕಿರಾತ ವೇಷಧಾರಿಯಾದಂತಹ ಭಗವಂತ ಶಂಕರನನ್ನ ಯುದ್ಧ ಮಾಡಿ ಪ್ರಸನ್ನಗೊಳಿಸಿದ್ದ. ಅಂದ್ರೆ ಈಶ್ವರ ಅವನನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಕಿರಾತನ ವೇಷದಲ್ಲಿ ಬಂದು ಯುದ್ಧ ಮಾಡ್ತಾನೆ. ಆಗ ಅವನು ತುಂಬಾನೇ ಸಾಹಸದಿಂದ ಯುದ್ಧ ಮಾಡ್ತಾನೆ. ಆಗ ಶಿವ ಪ್ರಸನ್ನನಾಗಿರ್ತಾನೆ. ಆ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಂಥ ಒಂದು ಪರಾಕ್ರಮಿ ಅಂತ ಅವ್ರು ಹೇಳ್ತಾ ಇರೋದು. ಆಮೇಲೆ ಕರ್ಣ ಹೇಳ್ತಾನೆ, ಆಚಾರ್ಯರೇ, ನೀವು ಯಾವಾಗ್ಲೂ ಅರ್ಜುನನ ಗುಣಗಾನ ಮಾಡಿ ನಮ್ಮನ್ನ ನಿಂದನೆ ಮಾಡ್ತಾ ಇರ್ತೀರಾ. ಅಂದ್ರೆ ಈಗ ಶತ್ರು ಪಕ್ಷದಲ್ಲಿದ್ದಾನೆ ಅರ್ಜುನ, ಆದ್ರೆ ಅವನನ್ನೇ ಯಾವಾಗ್ಲೂ ಹೊಗಳ್ತಾ ಇರ್ತೀರಾ. ಅವನನ್ನ ಹೊಗಳೋದ್ರಿಂದ ನಮ್ಮನ್ನ ತೆಗಳದಂಗೆ ಅಥವಾ ನಮ್ಮನ್ನ ನೀವು ಬೈದಂಗ್ ಲೆಕ್ಕ ಆಗೋದಿಲ್ವಾ? ಆದ್ರೆ ಅವನು ನನ್ನ ಮತ್ತೆ ದುರ್ಯೋಧನನ 16ನೇ ಅಂಶದ ಸರಿಸಮಾನನೂ ಅಲ್ಲ. ಅಂದ್ರೆ ನಮ್ಮಲ್ಲಿರುವಂತಹ ಸಾಹಸ, ಧೈರ್ಯ, ಶೌರ್ಯ ಏನಿದೆಯೋ ಅದರ 16ನೇ ಒಂದು ಭಾಗ ಕೂಡ ಅವನು ಇಲ್ಲ ಅಂತ ಹೇಳ್ತಾ ಇದ್ದಾನೆ. ದುರ್ಯೋಧನ ಹೇಳ್ತಾನೆ, ಹರೇ ಕರ್ಣ, ಇವನೇನಾದ್ರೂ ಅರ್ಜುನನೇ ಆಗಿದ್ರೆ ನನ್ನ ಕೆಲಸ ಆಯ್ತು ಅಂತಾನೆ ತಿಳ್ಕೊ ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಅವರು ಅಜ್ಞಾತವಾಸದಲ್ಲಿದ್ದಾರಲ್ಲ, ಈಗ ಗುರುತಿಸಿದ ಕಾರಣದಿಂದ ಈಗ ಪಾಂಡವರು ಮತ್ತೆ 12 ವರ್ಷದ ತನಕ ವನದಲ್ಲಿ ಅವರು ವಿಚರಣೆ ಮಾಡಬೇಕಾಗತ್ತೆ. ಅಕಸ್ಮಾತ್ ಏನಾದ್ರೂ ಬೇರೆ ಪುರುಷ ನಪುಂಸಕನ ರೂಪದಲ್ಲಿ ಏನಾದ್ರೂ ಬಂದಿದ್ರೆ ನಾನು ಇವನನ್ನ ನನ್ನ ಚೂಪಾದ ಬಾಣಗಳಿಂದ ಕೊಂದು ಬಿಡ್ತೀನಿ. ಅಂದ್ರೆ ಅರ್ಜುನ ಬಂದಿದ್ರು ಓಕೆ, ಬೇರೆಯವರಾಗಿದ್ರು ಓಕೆ. ಯಾಕಂದ್ರೆ ಅರ್ಜುನ ಏನಾದ್ರೂ ಬಂದಿದ್ರೆ ನಾವು ಅವ್ರನ್ನ ಗುರುತಿಸ್ಬಿಟ್ವಲ್ವಾ. ಸೊ ಅವರು ಮತ್ತೆ 12 ವರ್ಷ ವನವಾಸಕ್ಕೆ ಹೋಗ್ಬೇಕು. ಬೇರೆ ಯಾರಾದ್ರೂ ಬಂದಿದ್ರೆ ಅವರು ನನ್ನ ಮುಂದೆ ಏನೂ ಅಲ್ಲ, ನಾನು ಅವ್ರನ್ನ ಆರಾಮಾಗಿ ಕೊಂದು ಬಿಡ್ತೀನಿ ಅನ್ನೋದು ಒಂದು ಮಾತಿನ ಅರ್ಥ. ಮುಂದುವರೆದು ಹೇಳ್ತಾರೆ, ರಾಜನೇ, ಈ ಕಡೆ ಅರ್ಜುನ ಏನ್ ಮಾಡ್ದ, ರಥವನ್ನ ಶಮಿ ವೃಕ್ಷದ ಹತ್ರ ತಗೊಂಡು ಹೋಗ್ತಾನೆ. ಮತ್ತೆ ಉತ್ತರನಿಗೆ ಹೇಳ್ತಾನೆ, ರಾಜಕುಮಾರನೇ, ನನ್ನ ಆಜ್ಞೆ ಅಂತ ತಿಳ್ಕೊ. ನೀನು ಬೇಗ ಆ ವೃಕ್ಷದ ಮೇಲಿಂದ ಧನಸ್ಸನ್ನ ಇಳಿಸು. ಅಂದ್ರೆ ಮೇಲುಗಡೆ ಬೇಕಾದಷ್ಟು ಧನಸ್ಸುಗಳಿದೆ, ಅದನ್ನೆಲ್ಲ ಇಳಿಸು ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಈ ನಿನ್ನ ಧನಸ್ಸು ಇದೆಯಲ್ಲ, ಅದು ನನ್ನ ಬಾಹುಬಲವನ್ನ ಸಹಿಸ್ಕೊಳ್ಳೋದಿಲ್ಲ, ಮುರಿದೋಗುತ್ತಷ್ಟೇ. ನಿನ್ನ ಧನಸ್ಸಿಂದ ನಾನೇನಾದ್ರೂ ಯುದ್ಧ ಮಾಡಕ್ ಹೋದ್ರೆ ಅಂದ್ರೆ ನನ್ನ ಬಾಹುಬಲ ಅಷ್ಟಿದೆ. ಸೊ ಅದಕ್ಕೆ ಈ ವೃಕ್ಷದ ಮೇಲೆ ಪಾಂಡವರು ತಮ್ಮ ಶಸ್ತ್ರಗಳನ್ನೆಲ್ಲ ಇಟ್ಟಿದ್ದಾರೆ, ಅದನ್ನ ನೀನು ತೆಗೆದುಕೊಡು ಅಂತ ಕೇಳ್ತಾನೆ. ಈಗ ಇದನ್ನ ಕೇಳಿದ್ಮೇಲೆ ರಾಜ್ಕುಮಾರ ಉತ್ತರನಿಗೇನು ಅಂತಂದ್ರೆ, ಉತ್ತರ ಏನ್ ಮಾಡ್ತಾನೆ, ರಥದಿಂದ ಕೆಳಗಡೆ ಇಳಿತಾನೆ. ಆದ್ರೆ ಅವನಿಗೆ ಇಷ್ಟ ಇರೋದಿಲ್ಲ ಆ ಕೆಲಸ ಮಾಡೋದಕ್ಕೆ. ಆದ್ರೂ ಕೂಡ ವಿವಶನಾಗಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಇರೋದ್ರಿಂದ ಆ ಮರದ ಮೇಲೆ ಅವನು ಹತ್ತಬೇಕಾಗತ್ತೆ. ಅರ್ಜುನ ರಥದಲ್ಲೇ ಕೂತ್ಕೊಂಡು ಮತ್ತೆ ಒಂದು ಆಜ್ಞೆಯನ್ನ ಕೊಡ್ತಾನೆ. ಏನು ಅಂತಂದ್ರೆ, ಇದನ್ನೆಲ್ಲ ಬೇಗ ಬೇಗ ಇಳಿಸಿ ತಗೊಂಡು ಬಾ, ತಡ ಮಾಡಬೇಡ ನೀನು. ಮತ್ತೆ ಬೇಗನೆ ಇದ್ರ ಮೇಲೆಲ್ಲ ಸುತ್ತಿರುವಂತ ವಸ್ತ್ರವನ್ನೆಲ್ಲ ತೆಗಿ ಅಂತ ಹೇಳ್ತಾನೆ. ಉತ್ತರ ಪಾಂಡವರ ಅತ್ಯುತ್ತಮವಾದಂತಹ ಧನಸ್ಸುಗಳನ್ನ ತಗೊಂಡು ಕೆಳಗಡೆ ಇಳಿತಾನೆ. ಮತ್ತು ಅದರ ಮೇಲೆಲ್ಲ ಸುತ್ತಿರುವಂತ ಎಲೆಗಳನ್ನೆಲ್ಲ ಸರಿಸಿ ಅವುಗಳನ್ನ ಅರ್ಜುನನ ಮುಂದೆ ಇಡ್ತಾನೆ. ಉತ್ತರನಿಗೆ ಗಾಂಡೀವವಲ್ಲದೆ ಇನ್ನೂ 4 ಧನಸ್ಸು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಅವನು ಅರ್ಜುನನ ಗಾಂಡೀವ ಮಾತ್ರ ಇದೆ ಅಂತ ಅನ್ಕೊಂಡ, ಆದ್ರೆ ಇನ್ನೂ 4 ಧನಸ್ಸುಗಳು ಕೂಡ ಕಾಣಿಸುತ್ತೆ. ಅದು ಸೂರ್ಯನ ಹಾಗೆ ತೇಜಸ್ವಿ
ತೇಜಸ್ವಿಯಾದಂತಹ ಧನಸ್ಸುಗಳು, ಅದು ಬಿಚ್ಚಿದ ತಕ್ಷಣ ಎಲ್ಲ ಕಡೆ ಅವುಗಳ ದಿವ್ಯ ಕಾಂತಿ ಇದೆಯಲ್ಲ ಅದು ಹರಡ್ಕೊಳ್ಳುತ್ತೆ, ಅಂದರೆ ಒಂದು ಬೆಳಕು ಬರುತ್ತೆ. ಆಗ ಉತ್ತರ ಆ ಪ್ರಭಾವಪೂರ್ಣವಾದಂತಹ ಮತ್ತು ವಿಶಾಲವಾದಂತಹ ಧನಸ್ಸುಗಳನ್ನು ಕೈಯಿಂದ ಮುಟ್ಟಿ ಕೇಳ್ತಾನೆ, ಇವೆಲ್ಲ ಯಾರ್ದು ಅಂತಂದ್ಬಿಟ್ಟು. ಅಂದರೆ ಅವನಿಗೆ ಅದನ್ನು ನೋಡಿ ತುಂಬ ಸಂತೋಷ ಆಗುತ್ತೆ, ಎಷ್ಟು ಚೆನ್ನಾಗಿದ್ದಾವೆ ಧನಸ್ಸುಗಳು, ಏನು ದಿವ್ಯವಾಗಿದ್ದಾವೆ ಅಂತಂದ್ಬಿಟ್ಟು ಅವನೇನು ಮಾಡ್ತಾನೆ, ಕೈಯಿಂದ ಮುಟ್ಟಿ ಇವೆಲ್ಲ ಯಾರ್ದು ಅಂತ ಅರ್ಜುನನಿಗೆ ಕ್ವಶನ್ ಕೇಳ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.